ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮೊದಲಿಗೆ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವೀಡಿಯೋ ನೋಡಿದೆ. ಬೆಳಗ್ಗೆನೇ ಒಂದು 8:30 ನಾನು ಸುಮ್ಮನೆ ಟೀ ಕುಡಿದ್ಬಿಟ್ಟು ಯಾಕೋ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ವೀಡಿಯೋ ಬಂತು, ನೋಡಿದೆ. ಅಲ್ಲಿಂದ ನಾನು ಬಟ್ಟೆ ಒಗೆದು ಸ್ನಾನ ಮಾಡಿ ಎಲ್ಲ ಮಾಡೋವರೆಗೂ ನನ್ನ ಕಣ್ಣಲ್ಲಿ ಯಾಕೋ ನೀರು ನಿಂತಿಲ್ಲ. ಯಾಕೆ ಅಂದರೆ ಅಮ್ಮ ನಿಮ್ಗೆ ಇವರು ಅಂದರು, ನಮ್ಮ ಯಜಮಾನ್ರು ಅಂತು. ಆಮೇಲೆ ಅವರು ಯಾಕೆ ಈ ಥರ ಆಗಿರೋದು ಅಂತ ಕೇಳ್ತಾಯಿದ್ರು. ಕುಡಿದು ಈ ಥರ ಆಗಿರೋದು, ಲವ್ ಮ್ಯಾರೇಜು ಅಂತ ಹುಡುಗಿ ಹೇಳ್ತು. ಲವ್ ಮ್ಯಾರೇಜ್ ಆಗವ್ರಂತ ಅವರಿಬ್ರು. ಅವ್ರಿಗೆ ಕುಡಿದು ಈ ಥರ ಆಗಿರೋದು ಅಂತ ಹುಡುಗಿ ಹೇಳ್ತಾಯಿತ್ತು. ಆಮೇಲೆ ಜಣ್ಣವ್ರು ಹೆಂಗಸರು ಅವ್ರು ಕೇಳ್ತಾಯಿದ್ರು, ನಾನು ನಮ್ಮ ತಾಯಿ ಮನೇಲಿದ್ದೀನಿ, 11 ತಿಂಗಳು ಒಂದು ಮಗು ಆಯ್ತು, 11 ತಿಂಗಳದು, ಅದು ನಮ್ಮ ತಾಯಿ ಹತ್ರ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ಹುಡುಗಿ ಹೇಳ್ತಿತ್ತು. ಈಗಲೂ ಈ ಗಂಟೆಲ್ಲ ವಿಡಿಯೋ ನೋಡಿದ್ರೆ ನನಗೆ ತುಂಬ ನೋವಾಗುತ್ತೆ. ಹುಡುಗ ಪಕ್ಕದಲ್ಲಿ ಅಷ್ಟು ಒಂದು ಇದಕ್ಕಾಗ್ಬಿಟ್ಟವನೆ, ಚೆನ್ನಾಗಿ ಕುಡಿದ್ಬಿಟ್ಟವನು. ಅದು ಯಾರು ಕಲಿಸಿದ್ರೋ ಇಲ್ಲ ಅವನೇ ಕಲ್ತ್ಕೊಂಡು ಏನೋ ಗೊತ್ತಿಲ್ಲ, ಲವ್ ಮ್ಯಾರೇಜ್ ಆಗವನೆ, ಅಷ್ಟು ಕುಡಿದ್ಬಿಟ್ಟವನೇ. ಒಂದು ಕೈ ಕಾಲು ಎಳೆಯೋ ಥರ ಅಂದರೆ ಒಂದು ಸಣ್ಣ ಅಂದರೆ ಸಣ್ಣ, ಅಷ್ಟು ಸಣ್ಣ ಅವನಿಗೆ ಕುಂತ್ಕೊಳ್ಳೋಕ್ಕೆ ತ್ರಾಣ ಇಲ್ಲ. ಅಷ್ಟು ಇಷ್ಟೇ ದಪ್ಪ ಆಗೋಗ್ಬಿಟ್ಟವನು. ಇಷ್ಟು ದಪ್ಪನೇ ನೋಡೋಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ಅವರೆಲ್ಲ ಕೇಳ್ತಾಯಿದ್ರೆ ನಿನ್ನ ಹೆಸ್ರೇನು ಅಂತ ಹುಡ್ಗನ ಕೇಳಕ್ಕೆ ಹೋದ್ರು. ಹುಡ್ಗಂಗೆ ಹೇಳಕ್ಕೆ ಬರಲಿಲ್ಲ. ಹೆಸರೇ ಹೊರಡ್ತಾ ಇಲ್ಲ. ಆಮೇಲೆ ಅವನು ಹುಡುಗಿ ಪಕ್ಕದಲ್ಲಿ ಕೂತವಳೆ, ಅವರು ಕೇಳ್ತಾವ್ರೆ. ಆ ಹುಡುಗ ನಿಜವಾಗ್ಲೂ ಅಣ್ಣನ ಮುಖನೇ ನೋಡ್ತಾನೆ. ನನಗೆ ಯಾಕಂದರೆ ಅಷ್ಟು ಸಣ್ಣ ಅವನೇ, ಇಷ್ಟೊಂದು ನನಗೆ ಬಟ್ಟೆ ಒಗೆಯುವಾಗಲೂ ಕೂಡ ನನಗೆ ಅದನ್ನು ಜ್ಞಾಪಿಸ್ಕೊಂಡು ತುಂಬ ಹತ್ಕೊಂಡೆ ಬಟ್ಟೆ ಒಗೆದಿದ್ದೀನಿ. ಇವತ್ತು ನಾನು ಮುದ್ದೆ ಮಾಡ್ತಾಯಿದ್ದೆ, ಅವಾಗ ಕೆಲಸ ನಾನು ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಹುಡುಗನ ನೋಡಿ ಅಷ್ಟು ನೋವಾಗೋಯ್ತು. ಯಾರೇ ಮಕ್ಕಳಿಗೆ ಅಷ್ಟೊಂದು ಕೊಟ್ಬಾರ್ದಪ್ಪ. ನಿಜವಾಗ್ಲೂ ಮಕ್ಕಳುಗಳು ಲವ್ ಮಾಡಿ ಅಮ್ಮನ ಬಿಟ್ಟು ಹೋಗುವಾಗ ಒಂದ್ಸರಿ ಯೋಚನೆ ಮಾಡಬೇಕು. ಯಾಕಂದರೆ ತಾಯಿ ತನ್ನ ಮಗನಿಗೆ ಏನನ್ನು ಬರಲಿ ನಿಭಾಯಿಸ್ತಾಳೆ. ಆದರೆ ಇನ್ನೊಬ್ಬರು ತಂದು ಅನಾಥಾಶ್ರಮಕ್ಕೆ ಬಿಟ್ಟು ಹೋಗ್ಬಿಟ್ಲ ಹುಡುಗಿ. ತುಂಬ ನೋವಾಯಿತು ನನಗೆ ಹುಡುಗ ನೋಡಿ. ಅದಕ್ಕೆ ಮಾತೇ ಬರ್ತಾ ಇಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ನನಗೆ ನೆನಪಾಯಿತು. ಅಷ್ಟು ಸಣ್ಣ ಅವನೇ, ಒಂಥರ ಏನೋ ಒಂಥರ ಅಣ್ಣನ ಆಸರ ವೃದ್ಧಾಶ್ರಮದ ಅಣ್ಣ ಆಯ್ತಲ್ಲ, ಅವಣ್ಣ ಒಂದೇ ಸಮ ಕೂತ್ಕೊಂಡು ಸುಮ್ಮನೆ ನೋಡ್ತಾನೆ ಚೇರ್ ಮೇಲೆ. ಅವನು ಮಾತೇ ಆಡ್ತಿಲ್ಲ. ಆ ಹುಡುಗಿನೇ ಎಲ್ಲ ಹೇಳ್ತಾ ಇದ್ದೆ, ಅವನೇನೋ ಮಾತಾಡ್ತಾ ಇಲ್ಲ, ಸುಮ್ಮನೆ ಅಣ್ಣನ್ನೇ ನೋಡ್ತಾ ಇದ್ದ. ನನಗೆ ಅವನಿರೋರು ಅವನ ಅಣ್ಣನ ನೋಡಿದ್ದು ನೋಟ ನೋಡಿ ನನಗೆ ತುಂಬ ಅಳು ಬಂತು. ಯಾಕಂದರೆ ಈ ಕಡೆ ಅಪ್ಪ ಅಮ್ಮ ಅವರೋ ಹೆಂಗೋ ನಂಗೆ ಗೊತ್ತಿಲ್ಲ, ಆ ಕಡೆ ಊರೇ ಅದು ಮೇಲೆ ಆ ವಿಡಿಯೋನ ಅವ್ರ ತಂದೆ ತಾಯಿ ಏನಾದರೂ ಇದ್ದರೆ ಆ ವಿಡಿಯೋನೇನಾದರೂ ನೋಡಿದ್ರೆ ಅವ್ರ ಕಳ್ಳು ನನಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟು ಒಂದು ಆ ಹುಡುಗನ ನೋಡಿಬಿಟ್ರೆ ನಿಜವಾಗ್ಲೂ ತುಂಬ ಅಳು ಬಂತು ನನಗೆ. ಯಾವುದೋ ಒಂದು ಕಳ್ಳು ನನಗೆ ಏನಿಲ್ಲ ಗೊತ್ತಾಗ್ತಿಲ್ಲ. ಯಾಕಂದರೆ ಮಕ್ಕಳು ಹುಡುಗ ಇರೋದೇ ಸಣ್ಣ, ಎಷ್ಟು ಸಣ್ಣವನೇ ಅಂದರೆ ನಿಜವಾಗ್ಲೂ ಸಖತ್ತು ಸಣ್ಣವನೇ ಹುಡುಗ. ಅಷ್ಟು ಸಣ್ಣಗಿರೋ ಹುಡುಗ ಹೆಂಗೆ ಕುಡಿಯೋದು ಕಲ್ತ್ಕೊಂಡ. ನಿಜವಾಗ್ಲೂ ಮಾಡಿದ್ರು, ಆಯ್ತಮ್ಮ ಇರೋವರೆಗೂ ನಾವು ಊಟ ಹಾಕ್ತೀವಿ, ಇರೋವರೆಗೂ ನಾವು ನೋಡ್ಕೊತೀವಿ, ಅನ್ನ ಹಾಕ್ತೀವಿ, ನೀನು ಬಂದು ನೋಡ್ಕೊಂಡು ಹೋಗ್ತಾ ಇರು ಅಂದರು. ಈ ಕಡೆ ಹೆಂಡ್ತಿ ಆಶ್ರಮಕ್ಕೆ ಬಿಟ್ಟು ಹೋಗ್ತಾಳೆ, ಆ ಕಡೆ ಅಪ್ಪ ಅಮ್ಮ ಸೇರಿಸಲ್ಲ. ಹುಡುಗನ ತಾಯಿ ಏನಾದರೂ ಆ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ತುಂಬ ನೋವಾಯಿತು ನನಗೆ. ಯಾಕೋ ಇವತ್ತು ಏನು ಕೆಲಸ ವಿಡಿಯೋ ನೋಡಿ. ಯಾಕಂದರೆ ಅಪ್ಪ ಅಮ್ಮನ ಬಿಟ್ಟು ಮಕ್ಕಳು ಲವ್ ಮಾಡಿ ಯಾವತ್ತೂ ಇನ್ನೊಬ್ಬರನ್ನ ನಂಬ್ಕೊಂಡು ಹೋಗ್ಬಾರ್ದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತಾಯಿ ಮಾತನ್ನ ಕೇಳಬೇಕು. ಯಾರೋ ತಲೆ ಕೆಡಿಸ್ತಾರೆ, ಯಾರೋ
ಇವತ್ತು ಹುಡುಗನ ನೋಡಿಬಿಟ್ಟು ತುಂಬ ನೋವಾಯಿತು ನನಗೆ. ಯಾವುದು ಯಾಕಂದರೆ ಹುಡುಗ ನೋಡಿದ ನೋಟನೇ ಪಾಪ ಎಷ್ಟು ದಿನ ಇರ್ತಾನೇನೋ ಗೊತ್ತಿಲ್ಲ. ಅವನು ಎಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸೋನು ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಸಣ್ಣ. ಅವನ ದೇಹದಲ್ಲಿ ಏನಾಯಿತೋ ಇಲ್ವೋ ಗೊತ್ತಿಲ್ಲ. ಲವ್ ಮಾಡಿ ಯಾವುದನ್ನು ಹುಡುಗಿನ ಕರ್ಕೊಂಡು ಹೋಗ್ಬೇಕಾದ್ರೆ ತಾಯಿ ಮುಖನ ಒಂದ್ಸರಿ ನೋಡಬೇಕು. ಆ ಸ್ಥಿತಿಲಿ ಮಕ್ಕಳು ಯಾವತ್ತೂ ತಂದೆ ತಾಯಿ ಕೈ ಸಿಗಬಾರ್ದು. ಆ ಸ್ಥಿತಿಲಿ ಮಾತ್ರ. ಯಾಕಂದರೆ ತಾಯಿ ಕಳ್ಳಿ ಬೆಂಕಿ ಇಟ್ಟಂಗೆ ಆಗ್ಬಿಡುತ್ತೆ. ಹಂಗಾಗಿ ಹೇಳಿದೆ, ನನಗೆ ಯಾಕೋ ತುಂಬ ನೋವು ಸರಿ ಮಾಡಿದೆ ಅಷ್ಟೇ. ತಪ್ಪು ತಿಳ್ಕೊಬೇಡಿ ಯಾರು. ಯಾಕಂದರೆ ವಿಡಿಯೋ ನೋಡಿದೆ, ಯಾರದೇ ಮಕ್ಕಳಾಗಲಿ ಕೈ ಕಾಲಲ್ಲಿ ಎಷ್ಟು ಸಣ್ಣ ಅಂದರೆ ಗೊತ್ತಿಲ್ಲ. ಒಂಥರ ಮಕ್ಕಳು ಯಾವತ್ತಿದ್ರು ತನ್ನ ತಾಯಿಗೆ, ಅವರೆಂಥ ಅಂಗವಿಕಲರಾಗಲಿ ಬುದ್ಧಿಮಾಂದ್ಯದ ಮಕ್ಕಳಾಗಲಿ ತನ್ನ ತಾಯಿ ಮಡ್ಲಲ್ಲಿ ಇಟ್ಕೊಂಡು ಸಾಕ್ತಾಳೆ, ಬೇರೆ ಯಾರೂ ಸಾಕಲ್ಲ. ಮಗ ಕುಂಟಾಗಲಿ ಕುಳ್ಳಾಗಲಿ ಕೈ ಇಲ್ದವನಾಗಲಿ ಕಾಲಿಲ್ದವನಾಗಲಿ ತಾಯಿ ಸಾಕ್ತಾಳೆ ಮಡ್ಲಲ್ಲಿ ಇಟ್ಕೊಂಡು, ಯಾರೂ ಸಾಕಲ್ಲ. ನನಗೆ ಯಾಕೋ ಕಣ್ಗಳು ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಒಳಗಡೆ ನನ್ನ ಮಗ ಇದ್ದ, ಅವನೇನಾದರೂ ಅಂದ್ಕೊಂತಾನೆ ಅಂತ ನಾನು ಈಚೆ ಬಂದೆ. ಆ ವಿಡಿಯೋ ನೋಡಿದಾಗಿಂದ ನನ್ನ ಮನಸ್ಸು ಬೆಳಗಿಂದ ಸರಿಯೇ ಇಲ್ಲ. ಮಕ್ಕಳು ತಾಯಿನ ಬಿಟ್ಟು ಹೋಗ್ಬೇಕಾದ್ರೆ ತಾಯಿ ನೋವು ಅರ್ಥ ಮಾಡ್ಕೋಬೇಕು. ನೀವು ಲವ್ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ, ತಾಯಿ ಕಷ್ಟನ ಅರ್ಥ ಮಾಡ್ಕೋಬೇಕು. ಲವ್ ಮಾಡ್ಕೊಂಡು ಹೋಗಿ ಯಾರೋ ಹೇಳಿದ್ರು ಅಂತ ಕುಡಿದು, ಯಾರೋ ತಲೆ ಕೆಡಿಸ್ತಾರೆ ಅಂತ ಕುಡಿದು ಜೀವನ ನಾಡು ಮಾಡ್ಕೊಂಡ್ರೆ ಯಾರೂ ನೋಡಲ್ಲ. ಹಾಗಾಗಿ ಯಾವುದೋ ಒಂದು ನೆನಪು ನನ್ನನ್ನು ಇವತ್ತು ತುಂಬ ಬಾಧಿಸ್ಬಿಡ್ತು. ಆ ಜಾಗದಲ್ಲಿ ಅಂಥ ನೋವು ಎಂಥ ಮಕ್ಕಳಿಗೂ ಬೇಡ. ಯಾವ ಮಕ್ಕಳಿಗೂ ಹುಡುಗ ಹುಡುಗಿನ ಬಿಟ್ಟು ಹೋಗ್ತೀನಿ ಅಂದಾಗ ಆ ಹುಡುಗಿ ಕಡೆಗೆ ಮುಖ ನೋಡ್ತಾನೆ, ಅವ್ರ ಕಡೆಗೆ ಮುಖ ನೋಡ್ತಾನೆ. ಮುಂದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಹುಡುಗಿಯರಿಗೂ ಅಷ್ಟೇ, ಫೇಸ್ಬುಕ್ಕಲ್ಲಿ ಹುಡುಗಿಯರಿಗೂ ಒಂದು ಮಾತು ಹೇಳ್ತೀನಿ, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಹುಡುಗರನ್ನ ಪರಿಚಯ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಅವ್ರ ಕಷ್ಟ ಸುಖ ನೋಡ್ಕೊಂಡು ಅವ್ರ ಜೊತೆ ಬಾಳಂಗಿದ್ರೆ ಅವ್ರಿಗೇನೇ ತೊಂದರೆ ಆದ್ರೂ ನಾವಿದ್ದೀವಿ. ನನ್ನ ಗಂಡನ್ನ ನಾನು ಏನೋ ಒಂದು ತಿರ್ದಾದರೂ ನನ್ನ ಗಂಡನ ಸಾಕ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಮದುವೆ ಆಗ್ರಿ. ಲವ್ ಮಾಡಿ ತಂದೆಲ್ಲೋ ಅಂತ ಬಿಟ್ಟೋಗೋ ಸಂಪತ್ತಿಗೆ ದಯವಿಟ್ಟು ಲವ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಲವ್ ಯಾವತ್ತೂ ಇದಲ್ಲ. ಯಾಕಂದರೆ ಆ ಸ್ಥಿತಿಲಿ ಅವ್ರ ತಂದೆ ತಾಯಿ ಏನಾದರೂ ಇದ್ದು ಆ ವಿಡಿಯೋ ನೋಡಿದ್ರೆ, ಆ ಹುಡುಗ ಎಲ್ಲ ಇದ್ದು ಪುಟ್ವಾದ ಮೇಲೆ ಮಲಗೈತೆ ಅಂದರೆ ಅಲ್ಲಿ ಎಷ್ಟು ಇರುವೆ, ಅದಕ್ಕೆ ಎದ್ದೇಳೋಕ್ಕೆ ಆಗ್ತಿಲ್ಲ. ಯಾವ ತಾಯ್ತಿರ್ಗೂ ಯಾವ ಮಕ್ಳಿಗೂ ಯಾರೇ ನೋಡ್ತಾವನೆ ನನಗೆ ಕಳ್ಳು ಕಿತ್ಕೊಂಡು ಬಂದ್ಬಿಡ್ತೀವತ್ತು. ಅವರೇ ಹೇಳ್ತಾಯಿದ್ರು, ನಮ್ಗೆ ಹುಡುಗನ್ನ ನೋಡಿದ್ರೆ ಕಳ್ಚೂರು ಅನ್ನುತ್ತಲ್ಲಮ್ಮ, ಏನಮ್ಮ ಇದು ಹಿಂಗಾಗ್ಬಿಟ್ಟವನೇ ಅಂದರು. ಇರೋವರೆಗೂ ಅನ್ನ ಹಾಕ್ತೀನಿ ಅಂದರು. ಹುಡುಗ ತಾಯಿನ ನೋಡಿ ಅವನು ಹೆಂಗೂ ಗೊತ್ತಿಲ್ಲ. ಅವನು ನಾನು ಗೊತ್ತಿಲ್ಲ. ಆ ಹುಡುಗ ಅವ್ರ ಅಮ್ಮನ ನೋಡ್ಯವನ ಹೆಂಗೋ ಪಾಪ, ಅವ್ರ ಅಪ್ಪನ ನೋಡ್ಯವನ ಹೆಂಗೋ ಗೊತ್ತಿಲ್ಲ. ಅವ್ರ ಅಪ್ಪ ಯಾರೋ ಅವ್ರ ಅಮ್ಮ ಯಾರೋ ಹುಡುಗನಿಗೆ. ನನಗೆ ಯಾಕೆ ಇವತ್ತು ಅಣ್ಣ ತಮ್ಮದಿರೋರು, ಅಕ್ಕ ತಂಗಿದಿರೋರು, ಅಪ್ಪ ಅಮ್ಮ ಅವರೋ ಗೊತ್ತಿಲ್ಲ. ಆ ಹುಡುಗ ಅವ್ರ ಅಮ್ಮನ ಮಕ್ಕ ನನ್ನ ನೋಡ್ತಾ ಹೆಂಗೋ ಗೊತ್ತಿಲ್ಲ. ಅವ್ರು ಹೇಳ್ತಾಯಿದ್ರು,
ಲವ್ ಮಾಡಿರೋ ಇದಕ್ಕೆ ಅವ್ರ ಅಪ್ಪ ಅಮ್ಮನ ಮನೆಯಲ್ಲೂ ಸೇರಿಸಲ್ಲ. ಹುಡುಗಿ ಕಡೆ ಅಮ್ಮ ನೀವೇನಾದರೂ ನಿಮ್ಮ ಮಗ ಹುಡುಗ ಆಗಿದ್ದರೆ ಇರೋವರೆಗೂ ನಿಮ್ಮ ಮಡ್ಲಲ್ಲಿ ಹಾಕ್ಕೊಂಡಾದ್ರೂ ಸಾಕ್ಬಿಡಿ ತಾಯಿ. ನಮ್ಗೆ ನಿಜವಾಗ್ಲೂ ಮಡ್ಲಲ್ಲಿ ಮನ್ಗಿಸ್ಕೊಂಡಾದ್ರೂ ಹುಡುಗನ ಕರ್ಕೊಂಡು ನಿಮ್ಮ ಮಡ್ಲಲ್ಲಾದರೂ ಮನ್ಗಿಸ್ಕೊಬಿಡಿ. ಮಕ್ಕಳು ನಾವಿದ್ದಂಗೆ ಹೋಗಿ ಅನಾಥಾಶ್ರಮ ಸೇರ್ಕೊಂಡ್ಬಿಟ್ರೆ ಅದರಂಥ ಸಂಕಟ ಯಾವುದೂ ಇಲ್ಲ. ಅವ್ರ ಮುಂದೆ ನಾವು ಹೋಗ್ಬಿಡೋಣ, ನಮ್ಮ ಮುಂದೆ ಅವ್ರು ಹೋಗೋದು ಬೇಡಮ್ಮ. ಯಾರಾದರೂ ವಿಡಿಯೋ ನನಗೆ ಇದ್ರೊಳಗೆ ಹಾಕೋಕ್ಕೆ ಬರೋಲ್ಲ, ದಯವಿಟ್ಟು ಆ ಹುಡುಗನ ತಂದೆ ತಾಯಿ ಏನಾದರೂ ಇದ್ದರೆ ಆ ಹುಡುಗನ ಕರ್ಕೊಬಂದು ಮನೇಲಿ ಇಟ್ಕೊಂಡು ಇರೋವರೆಗೂ ಊಟ ಹಾಕ್ಬಿಟ್ಟು ಸಾಕಿ. ಅವನು ಏನೇ ತಪ್ಪು ಮಾಡಿದ್ರು ಮಗನೇ. ಮಗ ರಾಕ್ಷಸ ಅಂದರು ತಾಯಿಗೆ ಮಗನೇ. ಮಗ ಎಂಥ ಕಟ್ಕಾದ್ರು ಊರೆಲ್ಲ ಮಗನ ಕೆಟ್ಟವನು ಅಂದ್ರೂ ತಾಯಿಗೆ ಮಗ ಮಾತ್ರ ಅಷ್ಟೇ, ಇನ್ನೇನು ಇಲ್ಲ. ನಾನು ಮುಂದಕ್ಕೇನು ಹೇಳಲ್ಲ. ನನಗೆ ಯಾಕೋ ಬೆಳಗಿಂದ ಇದು ನನಗೆ ತುಂಬ ನೋವಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿದೆ. ಆ ಹುಡುಗನ ಪರಿಸ್ಥಿತಿ ನೋಡಿ ನನಗೆ ಸುಮಾರು ತಾನು ನೋಡ್ತಾ ಇರ್ತೀನಿ. ಬೇಡ, ಮಕ್ಕಳೆಲ್ಲನೇ ಇರಲಿ, ದೇವರ ಆರೋಗ್ಯ ಆಯಸ್ಸು ಅವ್ರಿಗೆ ಕೊಟ್ಟು ಕಾಪಾಡಲಿ. ಅವ್ರನ್ನ ಮುನ್ನೋಡ್ತಿದ್ರು ಪರವಾಗಿಲ್ಲ, ನಮ್ಮ ಜೊತೆ ಮಾತಾಡ್ತಿದ್ರು ಪರವಾಗಿಲ್ಲ. ಮಕ್ಕಳೆಲ್ಲ ಒಂದು ಕಡೆ ಚೆನ್ನಾಗಿರಲಿ. ಯಾರ ಮಕ್ಕಳಿಗೆ ಪರಿಸ್ಥಿತಿ ಬರೋದು ಬೇಡ. ನೋಡಿ ಹುಡುಗ ಆ ಅಣ್ಣನ ನೋಡ್ತಾ ಇರೋದನ್ನ ನೋಡಿ ನನಗೆ